ಪ್ರೀತಮ್ ಗೌಡ ಹಾಗೆ ಕುಮಾರಸ್ವಾಮಿ ಅವರ ನಡುವಿನ ಜಿದ್ದು ಇವತ್ತಿನ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಸ್ಫೋಟಗೊಳ್ತು. ಏನಾಯ್ತು? ಇವರು ಪಾದಯಾತ್ರೆ ಮಂಡ್ಯ ತಲುಪ್ತಾ ಇದ್ದ ಹಾಗೆ ಗಲಾಟೆ ತಾರಕಕ್ಕೇರ್ತು. ಯಾತ್ರೆಯ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೀತು. ಪ್ರೀತಮ್ ಗೌಡ ಬೆಂಬಲಿಗರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಜೆಡಿಎಸ್ ಕಾರ್ಯಕರ್ತನಿಗೆ ಪ್ರೀತಮ್ ಗೌಡ ಬೆಂಬಲಿಗರಿಂದ ಏಟ್ ಬಿದ್ದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿ ರಸ್ತೆಯಲ್ಲೇ ಪರಸ್ಪರ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಪ್ರೀತಮ್ ಗೌಡ ಅವರನ್ನ ಎತ್ತಿ ಅವರ ಬೆಂಬಲಿಗರು ಕುಣಿಸೋದಕ್ಕೆ ಶುರು ಮಾಡ್ತಾರೆ. ಗೌಡರ ಗೌಡ ಪ್ರೀತಮ್ ಗೌಡ ಹಾಸನಗೌಡ, ಗೌಡರ ಗೌಡ ಹಾಸನಗೌಡ ಪ್ರೀತಮ್ ಗೌಡ ಅಂತೆಲ್ಲ ಘೋಷಣೆ ಕೂಗ್ತಾರೆ. ಸೊ ಇದಕ್ಕೆ ಪ್ರತಿಯಾಗಿ ಎಚ್ ಡಿ ದೇವೇಗೌಡರ ಪರ ಘೋಷಣೆ ಕೂಗೋದಕ್ಕೆ ಜೆಡಿಎಸ್ನವ್ರು ಶುರು ಮಾಡ್ತಾರೆ. ಸೊ ಇದು ಮಂಡ್ಯಕ್ಕೆ ಬರ್ತಾ ಇದ್ದಂತೆ ಆದಂತ ಗೊಂದಲ ನೋಡಿ. ಅಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ಅದರಲ್ಲೂ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಈ ತರದೊಂದು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಅಂದ್ರೆ ಮಂಡ್ಯಕ್ಕೆ ಬರ್ತಾ ಇದ್ದ ಹಾಗೇನೆ ಪ್ರೀತಮ್ ಗೌಡರು ವಿಚಾರವಾಗಿ ಹೋಗಿ ಸೊ ಜೆಡಿಎಸ್ಗೆ ಟಕ್ಕರ್ ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಗಲಿಬಿಲಿಗೊಳಗಾದಂಥ ಜೆಡಿಎಸ್ ಕಾರ್ಯಕರ್ತರು ದೇವೇಗೌಡರ ಹೆಸರನ್ನ ಏನೇ ಕೂಗಿದ್ರು ಕೂಡ ಪ್ರೀತಮ್ ಗೌಡರ ಬೆಂಬಲಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರಿ ಒಂದೆರಡು ಏಟ್ ಕೂಡ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.